ಮಾಡ್ಕೊಳ್ಳಿ ತಿನ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ಎಗ್ ಮತ್ತು ಬೀನ್ಸನ್ನು ಉಪಯೋಗಿಸ್ಕೊಂಡು ಪಲ್ಯ ಮಾಡ್ತಾಯಿದ್ದೀವಿ. ಹಾಗೆ ಅದರಿಂದ ಪರೋಟನೂ ಸಹ ಮಾಡ್ತಾಯಿದ್ದೀವಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಒಂದು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್. ಈಗ ಬಿಸಿ ನೀರು ಕಾದಿದೆ, ಅದಕ್ಕೆ ಸಣ್ಣದಾಗಿ ಬೀನ್ಸನ್ನು ಹಚ್ಕೊಂಡು ಹಾಕ್ಕೊತಾ ಇದ್ದೀವಿ. ನೋಡಿ, ಈ ಥರ ಬೇಯಿಸ್ಕೊಬೇಕು. ನಾವು ಕುಕ್ಕರ್ಗಾದರೆ ಹಾಗೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಹಂಗೆ ಮಾಡ್ಬೋದು. ಒಲೆ ಮೇಲೆ ಅಲ್ವಾ, ಈ ಥರ ಒಂದೆರಡು ಉಕ್ಕು ಬರೋವರೆಗೂ ಬೇಯಿಸ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ, ರುಚಿಗೆ ತಕ್ಕಷ್ಟು. ಅದಕ್ಕೆ ಜಾಮೂನ್ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಎಣ್ಣೆ ತಗೊತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸಾಸಿವೆ ಸ್ವಲ್ಪ ಹಾಕ್ಕೊತಾ ಇದ್ದೀವಿ, ಕರಿಬೇವು ಸ್ವಲ್ಪ ಹಾಕ್ಕೊತಾ ಇದ್ದೀವಿ. ಮೀಡಿಯಮ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಒಂದಷ್ಟು ಸಣ್ಣ ಕಟ್ಕೊಂಡು ಅದನ್ನ ಹಾಕ್ಕೊತಾ ಇದ್ದೀವಿ. ರೋಸ್ಟ್ ಆಗ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀವಿ, 1 ಟೀ ಸ್ಪೂನ್ ಅಷ್ಟು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀವಿ. 4 ಮೊಟ್ಟೆ ಹೊಡೆದ್ಬಿಟ್ಟು ಈ ಥರ ಹಾಕ್ಕೊತಾ ಇದ್ದೀವಿ. ರುಚಿಗೆ ತಕ್ಕಷ್ಟು 1/4 ಟೀ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪುಡಿ ಹಾಕ್ಕೊತಾ ಇದ್ದೀವಿ. ಅರಿಶಿನ 1 ಚಿಟಿಕೆ ಅಷ್ಟು. ಚಿಲ್ಲಿ ಪೌಡ್ರು ಅರ್ಧ ಟೀ ಸ್ಪೂನ್ ತಗೊತಾ ಇದ್ದೀವಿ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಇವಾಗ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥ ಬೀನ್ಸ್ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿರುತ್ತೆ. ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲನೂ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀವಿ ಸ್ವಲ್ಪ. ಇವಾಗ ಫ್ರೈ ಆಗ್ತಾ ಇದೆ, ಆಗಿದೆ ಇನ್ನೇನು. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಾಮೂಲಿಯಾಗಿ ನಾವು ಚಪಾತಿಗೆ ಬೆರೆಸ್ಕೊಂಡಂಥ ಹಿಟ್ಟನ್ನೇ ತೊಗೊಂಡಿದ್ದೀವಿ. ಅದನ್ನು ಉಂಟೆ ಥರ ಮಾಡಿಕೊಂಡು ಸ್ವಲ್ಪ ಅಗಲಕ್ಕೆ ಮಾಡಿಕೊಂಡು ಪಲ್ಯನ 2 ಸ್ಪೂನ್ ಅಷ್ಟು ಅದರಲ್ಲಿ ಹಾಕ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಈ ಥರ ತೀಡ್ಕೋಬೇಕು. ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀವಿ. ಇವಾಗ ಅದ್ರ ಮೇಲೆ ಹಾಕ್ಕೊತಾ ಇದ್ದೀವಿ. ಹೆಂಚಿನ ಮೇಲೆ ಹಾಕ್ಕೊತಾ ಇದ್ದೀವಿ. ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ಚೆನ್ನಾಗಿ ತಿಂತಾರೆ ಮಕ್ಕಳು. ನಾವು ಕೂಡ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಚಳಿಗೆಲ್ಲನೂ ತಣ್ಣಗಾಗಿದೆ ಅಂತೇಳ್ಬಿಟ್ಟು ಅಯ್ಯೋ ಹೆಂಗಪ್ಪ ತಣ್ಣಗಿರೋದು ತಿನ್ನೋದು ಅನಿಸುತ್ತೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದೆ ಇವಾಗ ಈ ಥರ 2 ಕಡೆನೂ ಹೀಗೆ ಸುಟ್ಕೋಬೇಕು, ಚೆನ್ನಾಗಿರುತ್ತೆ. ಆಗಿದೆ. ಈಗ ಈ ಥರ 2 ಕಡೆನೂ ಚೆನ್ನಾಗಿ ಸುಟ್ಕೋಬೇಕು, ಆಗ ಚೆನ್ನಾಗಿರುತ್ತೆ.